ಇನ್ನು ಶಿಸ್ತಿಗಿಂತಲೂ ಪಕ್ಷದಲ್ಲಿ ಬೇರೆ ಆದ್ಯತೆಯೇ ಇಲ್ಲ. ಕಳೆದ 1 ವರ್ಷದಿಂದ ಪಕ್ಷದ ಕಾರ್ಯಕರ್ತರು ಬೇಸತ್ತಿದ್ರು ಅಂತ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ದೆಹಲಿಯಲ್ಲಿ ಶಿವಮೊಗ್ಗ ಸಂಸದ ರಾಘವೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಸಂಸದ ರಾಘವೇಂದ್ರ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬಿವೈ ರಾಘವೇಂದ್ರ ಕೇಳೋಣ ಬನ್ನಿ. ಬಿಜೆಪಿ ಹಿರಿಯ ನಾಯಕ ಯತ್ನಾಳ್ ಅವರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಬಿಜೆಪಿ ಹೈಕಮಾಂಡ್ ಆದೇಶವನ್ನು ಹೊರಡಿಸಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸಂಸದರಂತ ಬಿವೈ ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಇದು ನಿರೀಕ್ಷಿತ ಅಂತ ನಿಮಗೆ ಅನ್ಸುತ್ತಾ? ಯಾರು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವೆಲ್ಲರೂ ಕೂಡ ದೆಹಲಿಯಲ್ಲಿದ್ದಂಥ ಸಂಸತ್ ಸದಸ್ಯರು ನಾವೆಲ್ಲರೂ ಕೂಡ ಕೂತು ಎರಡೂ ಸರಿಯಾಗಬೇಕು, ಎಲ್ಲರೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಮುಂದೆ ಹೋಗಬೇಕು ಅನ್ನೋವಂಥ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ಆದರೆ ನಿನ್ನೆ ಇದ್ದಕ್ಕಿದ್ದಂಗೆ ಈ ವಿಚಾರ ತಿಳಿದಂಗೆ ಎಲ್ಲರೂ ಕೂಡ ಶಾಕ್ ಆಯಿತು. ಮತ್ತು ಸಹಜ, ಯಾವುದೇ ಒಬ್ಬ ಒಂದು ಲೈನ್ ಅಂತ ಒಂದು ಇರುತ್ತೆ ಸರ್. ಆ ಲೈನ್ ದಾಟಿದಾಗ ಸಂಘಟನೆ ಈ ರೀತಿಯ ಒಂದು ಶಿಸ್ತಿನ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳೋದು ಸಹಜ. ಇದು ಎಲ್ರಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ಇದೊಂದು ಪಾಠ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಕೆಲವು ಪರ ವಿರೋಧ ಹೇಳಿಕೆಗಳು ಬರ್ತಾ ಇದೆ. ಯಾರು ಕೂಡ ವಿರೋಧ ಅವರು ಅಂದರೆ ವಿಜೃಂಭಿಸುವಂಥ ಸಂದರ್ಭ ಇದಲ್ಲ. ಇದು ಒಬ್ಬ ಹಿರಿಯ ಕಾರ್ಯಕರ್ತ ದೂರ ಸರಿದಂಥ ಈ ಸಂದರ್ಭದಲ್ಲಿ ಕೊರತೆಯನ್ನು ತುಂಬ ದಿಕ್ಕಿನಲ್ಲಿ ಶ್ರಮ ವಹಿಸಬೇಕೆ ಹೊರತು ಇದ್ಯಾವುದೋ ವಿಜೃಂಭಿಸುವಂಥ ಜವಾಬ್ದಾರಿ ಕಾಲ ಇದಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯತ್ನಾಳ್ ಅವರ ಉಚ್ಚಾಟನೆಯ ವಿಚಾರದಲ್ಲಿ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ. ಒಂದು ಕಡೆ ಸಂಭ್ರಮಾಚರಣೆ, ಇನ್ನೊಂದು ಕಡೆ ವಿರೋಧ ವ್ಯಕ್ತ ಆಗ್ತಿದೆ, ಇನ್ನೊಂದು ಕಡೆ ನಾವು ಬಿಜೆಪಿ ಸದಸ್ಯತ್ವದಿಂದನೇ ಹೋಗ್ಬಿಡ್ತೀವಿ ಅನ್ನೋ ಅಭಿಯಾನ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಾನು ಕಾರ್ಯಕರ್ತರು ಇಷ್ಟೇ ಹೇಳೋದು, ಇದು ಸಂಭ್ರಮಾಚರಣೆ ಮಾಡುವಂಥ ಸಂದರ್ಭ ಅಲ್ಲ ಇದು. ಅದು ಮತ್ತು ನಮ್ಮೆಲ್ಲರದ್ದು ಜವಾಬ್ದಾರಿ ಹೆಚ್ಚಾಗಿದೆ. ಯಾಕೆಂದರೆ ಈ 1 ವರ್ಷದಲ್ಲಿ ಆದಂಥ ಡ್ಯಾಮೇಜಸ್ ಏನಿದೆ ಸಂಘಟನೆಗೆ, ಒಂದು ಯಶಸ್ವಿ ವಿರೋಧ ಪಕ್ಷವಾಗಿ ಇನ್ನೂ ಎಫೆಕ್ಟಿವ್ ಆಗಿ ನಾವು ಕೆಲಸ ಮಾಡಲಿಕ್ಕೆ ಅವಕಾಶಗಳು ಇತ್ತು. ಅಟ್ಲೀಸ್ಟ್ ಮುಂದಾದರೂ ಕೂಡ ಆ ಕೆಲಸ ನಾವು ಮಾಡಬೇಕೇ ಹೊರತು ಈ ಟೈಮಲ್ಲಿ ಆ ಶ್ರಮವನ್ನು ಒಬ್ಬ ಕಾರ್ಯಕರ್ತನ ಕಳ್ಕೊಂಡಾಗ ವಿಜೃಂಭಿಸದೆ ಸಂಭ್ರಮವನ್ನು ಆಚರಣೆ ಮಾಡದೆ ಒಂದು ಜವಾಬ್ದಾರಿ ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊತೀವಿ. ಮತ್ತು ಯತ್ನಾಳ್ ಅವರು ಕೊಡ್ತಿದ್ದಂಥ ಹೇಳಿಕೆಯನ್ನು ಕ್ರಿಯೆ ಅಂತ ಅಂದ್ಕೊಂಡ್ರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಒಂದಷ್ಟು ಹೇಳಿಕೆಗಳು ಬರ್ತಿತ್ತು. ಅದು ಒಂದಷ್ಟು ನಾಯಕರು ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಅವರ ವಿರುದ್ಧವೂ ಕೂಡ ಕ್ರಮ ಆಗಬಹುದಾ? ಯಾಕೆಂದರೆ ನೋಟಿಸ್ ಸಿಕ್ಕಿದೆ ಅವರಿಗೆ, ಒಂದು 5 ಜನಕ್ಕೆ. ಅವರೆಲ್ಲರೂ ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಕೊಟ್ಟಿದ್ದ ಉತ್ತರಗಳು ಶಿಸ್ತು ಸಮಿತಿಗೆ ಒಂದು ಸಮಂಜಸ ಅಂತ ಅನಿಸಿದರೆ ನಡೆಯುತ್ತೆ, ನೋಡೋಣ. ಯತ್ನಾಳ್ ಅವರು ಇಷ್ಟೊಂದು ಮಾತಾಡ್ತಾರೆ, ಆದರೂ ಯಾಕೆ ಹೈಕಮಾಂಡು ತಾಳ್ಮೆಯನ್ನು ವಹಿಸಿದೆ, ಸಮಾಧಾನ ವಹಿಸಿದೆ ಅನ್ನುವಂಥದ್ದು 1-1.5 ವರ್ಷದಿಂದ ಇದೇ ಪ್ರಶ್ನೆ ಆಗಿತ್ತು. ಕಾರ್ಯಕರ್ತರದ್ದು ಪ್ರಶ್ನೆ ಆಗಿತ್ತು, ನಾಯಕರುಗಳದ್ದು ಪ್ರಶ್ನೆ ಆಗಿತ್ತು. ಅದಕ್ಕೆಲ್ಲ ಉತ್ತರ ಹೈಕಮಾಂಡ್ ಕೊಡ್ತು ಅಂತ ಈಗ ಅನಿಸ್ತಾ ಇದೆಯಾ? ಸರಿ ಇದೆ. ತುಂಬ ಜನ ಕಾರ್ಯಕರ್ತರು ಕಳೆದ 1 ವರ್ಷದಿಂದ ಇದು ಯಾಕೆ ಇಷ್ಟೊಂದು ಎಳ್ಕೊಂಡು ಹೋಗ್ತಿದ್ದಾರೆ ಅಂದರೆ, ಯಾಕೆಂದರೆ ಅವರು ಯತ್ನಾಳು ಒಬ್ಬರು ಗೌರವಾನ್ವಿತ ಒಬ್ಬರು ನಾಯಕರು, ನಮ್ಮ ಜೊತೆಗೆ ಇರಬೇಕು ಅನ್ನೋದೇ ಹೈಕಮಾಂಡ್ ಅಪೇಕ್ಷೆ ಇತ್ತು. ಯಾವಾಗ ದಿನ 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 ಅದು ವ್ಯತಿರಿಕ್ತ ತುಂಬ ಎತ್ತರಕ್ಕೆ ಹೋಗ್ತಾ ಶುರುವಾಯಿತು, ಅನಿವಾರ್ಯವಾಗಿ ಇವತ್ತು ಹೈಕಮಾಂಡ್ ಈ ತೀರ್ಮಾನಕ್ಕೆ ಬರಬೇಕಾಯ್ತು ಹೊರತು ಯಾವುದೋ ಸಂತೋಷದಿಂದ ಮಾಡುವಂಥ ಅದು ಕಾರ್ಯ ಇದೇನಲ್ಲ. ಅವಕಾಶ ಸಾಕಷ್ಟು ಕೊಡ್ತು, ನೋಟಿಸ್ ಕೊಡ್ತು, ಸಮಯ ಕೊಡ್ತು. ಆಮೇಲೂ ಕೂಡ ಸಂಘಟನೆ ಹಿರಿಯ ಅಂತ ಯಡಿಯೂರಪ್ಪನವ್ರ ಬಗ್ಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಮಾಡಿರೋದು ಹೈಕಮಾಂಡ್ ಮಾಡಿರೋದು. ಹಾಗೆ ಇಲ್ಲಿ ವ್ಯಕ್ತಿಗಿಂತ ಆ ಸ್ಥಾನಕ್ಕೆ ಗೌರವ ಕೊಡಬೇಕಾಗಿತ್ತು. ಇವೆಲ್ಲ ಕೊರತೆಗಳು ಎಲ್ಲಿ ಕಂಡಾಗ ಸಹಜವಾಗಿ ತೀರ್ಮಾನ ತೆಗೆದುಕೊಂತು. ಇದು ಸಂಸದ ರಾಘವೇಂದ್ರ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.